ನಮ್ಮ ಅಕ್ಕಂಗೆ ಏನಕ್ಕೆ ನೋಡಿ, ಈರುಳ್ಳಿ ಬುಟ್ಟಿಲಿ ಬೆಳ್ಳುಳ್ಳಿ ಎತ್ಕೊಂಡು ಹೋಗ್ಬೇಕಂತ ಎತ್ಕೊಂಡು ಹೋಗ್ತೀನಿ. ಅದನ್ನು ಬೆಳ್ಳುಳ್ಳಿ ಬುಟ್ಟಿಲೇ ತಗೊಂಡು ಬಾ ಅಂತ ಹೇಳ್ಬೋದು. ಇಲ್ಲ, ಈರುಳ್ಳಿ ಬುಟ್ಟಿಲೇ ಬೆಳ್ಳುಳ್ಳಿ ತಗೊಂಡು ಹೋಗ್ಬೇಕು ನಾವು. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನಮಗೆ ಇವಾಗ ಪ್ರಿಪೇರ್ ಆಗ್ತಾ ಇದೆ ಎಗ್ ರೈಸ್. ಯಾಕೆಂದರೆ ಅವ್ರು ನೆನ್ನೆ ಸ್ವಲ್ಪ ಅನ್ನ ಜಾಸ್ತಿ ಉಳ್ಕೊಂಡಿತ್ತು ಅಂತ ಅವ್ರಿಗೆಲ್ಲ ಹಂಗೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂದಿನ ದಿನ ಉಳ್ಕೊಂಡಿರೋ ರೈಸ್ನ. ಸೊ ಅದಕ್ಕೆ ನನಗೆ ಫ್ರೆಶ್ ಆಗಿ ರೈಸ್ ಮಾಡಿಬಿಟ್ಟು ಎಗ್ ರೈಸ್ ಮಾಡ್ತಾವ್ರೆ. ಸಾಹೇಬ್ರದ್ದು ಇಲ್ಲಿ ಎಣ್ಣೆ ಮಸಾಜ್ ಆಯಿತು, ಓಡ್ತಾ ಇದ್ದಾರೆ ಸ್ನಾನಕ್ಕೆ. ಇವತ್ತು ಕೈ ಎಣ್ಣೆ ಮಸಾಜು. ಅಕ್ಕ, ಕೈ ಎಣ್ಣೆ ಮಸಾಜ್ ಕೊಟ್ಟರೆ ಶೀತ ಆಗತ್ತಾ ಅಂತ ಕ್ವಶನ್. ಶೀತ ಆಗುತ್ತೆ. ಚೆನ್ನಾಗಿ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ಬೇಕು. ಎಣ್ಣೆ ಸ್ವಲ್ಪನೂ ಉಳ್ಕೊಳ್ದಂಗೆ ನೀಟಾಗಿ ವಾಶ್ ಮಾಡಿದ್ರೆ. ನಮಸ್ಕಾರ ಸರ್. ಸೊ ಅವರು ತಾತ ಜೊತೆ ಮಾತಾಡ್ತಾ ಇದ್ದಾರೆ. ಈಗ ನೋಡಿ, ಕೈ ಎಣ್ಣೆ ಆ್ಯಕ್ಚುಲಿ ಕೋಲ್ಡ್ ಎಣ್ಣೆ, ಬಟ್ ನೀಟಾಗಿ ವಾಶ್ ಮಾಡಬೇಕು ಅದನ್ನು, ಒಂದು ಸ್ವಲ್ಪನೂ ಎಣ್ಣೆ ಬಿಡ್ದಂಗೆ. ಆವಾಗ ಶೀತ ಎಲ್ಲ ಏನಾಗಲ್ಲ. ನಾವು ಹಂಗೆ ಕೈ ಎಣ್ಣೆ ಮಸಾಜ್ ಕೊಟ್ಟು ಒಂದು ½ ಇಲ್ಲಿ ಉಳ್ಳಾಕಿ ಬಾಡಿ ಚೆನ್ನಾಗಿ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಆಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋಗೋದು. ½ ಮಲಗಿದಷ್ಟು ಟೈಮು ಆಂಟಿ ಕೈ ಆಡಿಸ್ತಾನೇ ಇರ್ತಾರೆ ಒಂದು ಬಾಡಿ ಮೇಲೆ, ಅಂದರೆ ಮೈಲ್ಡಾಗಿ ಮಸಾಜ್ ಕೊಡ್ತಾನೇ ಇರ್ತಾರೆ. ಹಿಂಗೆ ಮಾತಾಡಿಸ್ತಾರೆ ನೋಡಿ ಆಂಟಿ. ಸಾಹೇಬ್ರದ್ದು ಎಣ್ಣೆ ಮಸಾಜ್ ಆಯ್ತು, ಈಗ ಹೋಗ್ತಾ ಇದ್ದಾರೆ ಸ್ನಾನಕ್ಕೆ. ನಮ್ಮ ಮನೆಯಲ್ಲಿ ಪಕ್ಕದಲ್ಲೇ ಸೀಬೆಹಣ್ಣು ಮರ ಇದೆ ಅಂದ್ಬಿಟ್ಟು ನೆನಪಾದಾಗೆಲ್ಲ ಹೋಗಿ ಕಿತ್ಕೊಂಡು ತಿಂತಾ ಇರ್ತಾರೆ. ನಮಗಿಲ್ಲಿ ಹೊಟ್ಟೆ ಉರಿತಾ ಇರುತ್ತೆ, ನಾವು ತಿನ್ನಂಗಿಲ್ವಲ್ಲ ಅಂತ. ನೋಡಿ ಎಷ್ಟು ದಪ್ಪ ಐತೆ, ತೋರಿಸು. ಹೌದಾ, ಕಲರ್ ಚೆನ್ನಾಗೈತೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರೋ ಥರ ಇದೆ. ನೀವು ಎಷ್ಟು ದಿನ ತಿನ್ನಂಗಿಲ್ಲ ಇದನ್ನ? ನೆಕ್ಸ್ಟ್ ಇಯರ್ ತಿನ್ಬೋದಂತೆ. ವರ್ಷಕ್ಕೆ 2 ಸರಿ ತಾನೇ ಬಿಡೋದದು? ಹೌದಾ, ತಾತ ಮೊಮ್ಮಗ 2 ಸರಿ ತಾನೆ? ವರ್ಷಕ್ಕೆ 2 ಸರಿ ಕಣಕ್ಕೆ. ಗೌರಿ ಟೈಮಲ್ಲಿ 1 ಸರಿ, ಯುಗಾದಿ ಟೈಮಲ್ಲಿ 1 ಸರಿ. ತಾತ ಮೊಮ್ಮಗ ಆಟಾಡ್ತಾ ಇದ್ದಾರೆ. ಲಕ್ಷ್ಮಿ ಹಬ್ಬಕ್ಕೆ ಪೈನಾಪಲ್ ತಂದಿದ್ವಲ್ಲ, ಪೈನಾಪಲ್ಗೆ ಇವತ್ತು ಮುಕ್ತಿ ಕೊಟ್ಟವ್ರೆ ನಮ್ಮ ಮನೆಯಲ್ಲಿ. ಪೈನಾಪಲ್ ಯಾರೂ ತಿನ್ನೋದೇ ಇಲ್ಲ, ಅದಕ್ಕೆ ಒಂದನ್ನ ನಮ್ಮ ಕಸಿನ್ ಮನೆಗೆ ಕೊಟ್ಟು ಕಳಿಸಿದ್ರು, ಇನ್ನೊಂದು ಇವತ್ತು ಇಲ್ಲಿ ಕಟ್ ಮಾಡ್ಕೊಂಡು ತಿಂತಾವ್ರೆ. ಇದನ್ನು ನಾವು ತಿನ್ನಂಗಿಲ್ಲ ಅಲ್ಲ. ಇಲ್ಲ ಆದರೂ ನನಗೇನು ಪೈನಾಪಲ್ ಫ್ರೂಟ್ಸು ಎಲ್ಲ ಥರ ಫ್ರೂಟ್ಸು ತಿನ್ನಲ್ಲ ನಾನು. ಆ್ಯಸ್ ಆಫ್ ನಾವು ನಾನು ಇವಾಗ ತಿಂತಾ ಇರೋದು ಪೊಮೊಗ್ರನೇಟು, ಆ್ಯಪಲ್ಲು. ನನ್ನ ಮಗನ ಬಗ್ಗೆ ಒಂದು ದೊಡ್ಡ ಕಂಪ್ಲೇಂಟ್ ಇದೆ ನನಗೆ, ನಿಮ್ಮ ಹತ್ರ ಹೇಳ್ಕೊಳ್ಳೋ ಅಂಥದ್ದು. ನೀವೇ ಹೇಳಿ, ಅವ್ನು ಮಾಡೋದು ಸರಿನಾ ಇದು ಅಂತ. ನಾನು ಹೇಳೋದಕ್ಕಿನ್ನ ನಮ್ಮ ಅಕ್ಕ ಹೇಳ್ತಾರೆ ಕೇಳಿ, ಅವ್ನು ಏನು ಮಾಡ್ತಾನೆ ಅಂತ. ಏನವ ನಿನ್ನ ಮಗನ ಸಮಾಚಾರ? ನಿದ್ದೆ ಮಾಡ್ತಾನೆ, ತೂಗ್ತಾ ಇದ್ರೆ ಮಲ್ಕತಾನೆ, ಬಿಟ್ರೆ ಎದ್ದೇಳ್ತಾನೆ. ಅದೇ ನಿನ್ನ ಮಗನ ಸಮಾಚಾರ. ಪಿಳ್ಳ ಕಂಡ್ಬಿಟ್ಕೊಂಡು ಮಾತಾಡ್ತಾರೆ. ಅವ್ರ ಅಮ್ಮನ ಮಾತ್ರ ನೀನೇ ತೂಗ್ಬೇಕು ಬಾ, ನೀನು ಅದೇ ಅಂತದ ರಿದಮ್ ಸೆಟ್ ಮಾಡ್ಬಿಟ್ಟಿದ್ದೀನಿ ಅಂತೀಯ. ಆ ರಿದಮ್ಮಲ್ಲೇ ತೂಗಬೇಕು. ನಮ್ಮ ಅಕ್ಕ ಹಿಂಗೆ ಥ್ರೆಡ್ ಇಟ್ಕೊಂಡು ತೂಗ್ತಾ ಇದ್ದಾರೆ. ಅದಾಗಲ್ಲ ತೂಗೋದು. ಅವ್ರನ್ನ ತೂಗ್ಬೇಕಿರೋದು ಯಾವ ರಿದಮ್ಮಲ್ಲಿ ಗೊತ್ತಾ? ತೋರಿಸ್ತೀನಿ ನೋಡಿ. ಆ ರಿದಮ್ಮಲ್ಲಿ ತೂಗಿದ್ರೆ ಅವರಿಗೆ ಮಜಾ ಬರೋದು, ಇದೆಲ್ಲ ಮಜಾ ಬರಲ್ಲ. ಏನು ಮಾಡ್ತಾವನೆ ಕೊಂಡ್ಬಿಟ್ಟದೆ ನೋಡಲಿ. ಅವ್ರನ್ನ ತೂಗಬೇಕಿರೋ ರಿದಮ್ಮು ಇದು ನೋಡಿ. ಹಿಂಗೆ ತೆಗೆದು ಒಗದ್ರೆ ತೊಟ್ಲ ಆರಾಮಾಗಿ ಒಂಥರ ಮಜಾ ಬರುತ್ತೆ ಅವನಿಗೆ. ನಾನು ನೋಡ್ತೀನಿ ಅಲ್ಲೇ ಮಲ್ಕೊಂತವನ್ನೇ. ಅದಕ್ಕೆ ನಮ್ಮ ಅಕ್ಕನ ನೋಡಿ ಕತೆನ ಇದು. ನೀನು ತೂಗು, ನಾನು ನೋಡ್ತೀನಿ ಅವ್ನು ಏನು ಮಾಡ್ತಾವನೆ ಅಂತ. ಮಲ್ಕೊತಾವನ ಮಗಿ ಕಲಿಸ್ಬಾರ್ದೆಲ್ಲ ಕಲಿಸ್ಬಿಟ್ಟಿದ್ಯಾ. ಇದಲ್ಲ ಆ್ಯಕ್ಚುಯಲ್ ಕಂಪ್ಲೇಂಟ್, ಇದಲ್ಲ. ತಡೀರಿ ಬರ್ತೀನಿ, ಅವನ್ನ ಮಲಗಿಸ್ಬಿಟ್ಟು ಹೇಳ್ತೀನಿ ಆ್ಯಕ್ಚುಯಲ್ ಕಂಪ್ಲೇಂಟ್ ಏನಿರೋದು ಅಂತ. ಇದಕ್ಕೆ ನೀವೇ ಹೇಳಬೇಕು ಸೊಲ್ಯೂಷನ್ನು ನನಗೆ. ಅವನು ಕೇಳ್ತಾನೇ ಇದ್ದೀನಿ, ಹೇಳ್ತಾ ಇಲ್ಲ ಅವನು ನನಗೆ. ಮಲ್ಕಂಡ ಅದೇ ನಮ್ಮ ಅಕ್ಕ ಇಷ್ಟೊತ್ತಿಗೆ ಹೇಳ್ತಾ ಇದ್ರು, ಅಲ್ಲ ಕಡೆ ನಾನು ತೆಗೆದ್ರೆ ಕೈ ಕಾನೆಲ್ಲನು ಹಿಂಗೆ ಒದ್ರಕೊಂಡು ಆಟ ಆಡ್ತಾ ಇದ್ದ. ಇವರೊಬ್ರು ನೋಡಿ ಹುಡುಕ್ ಸಾಹೇಬ್ರು, ಅವರು ಹುಡುಕ್ತಾನೇ ಇರ್ತಾರೆ ಇಡೀ ದಿನ ಏನಾದ್ರೂ. ಅದಕ್ಕೆ ಹುಡುಕ್ ಸಾಹೇಬ್ರು ಅಂತ ಇಟ್ಬಿಟ್ಟಿದ್ದೀನಿ ಅವರಿಗೆ. ಈಗ ಮಲ್ಕಂಡ. ಆ್ಯಕ್ಚುಯಲ್ ಕಂಪ್ಲೇಂಟ್ ಏನು ಗೊತ್ತಾ ಅವನ ಮೇಲಿರೋದು? ಅವ್ನು ಎಷ್ಟು ಅವನೇ ನನ್ನ ಮಗ ಅಂದರೆ, ನಾನು ಫಸ್ಟ್ ತಿಂಗು ಅವನಿಗೆ ಹೊಟ್ಟೆ ಉರಿಯೋದು ನಾನು ಮಲ್ಕೊಂಡು ನಿದ್ದೆ ಮಾಡಿದ್ರೆ. ಅವನಿಗೆ ಆಗೋದೇ ಇಲ್ಲ, ಹೊಟ್ಟೆ ಒಳಗಡೆ ಎಲ್ಲ ಚಿಟ್ಟೆ ಬಿಟ್ಟಂಗೆ ಆಗ್ಬಿಡತ್ತೆ. ಸೆಕೆಂಡ್ ಥಿಂಗ್, ನಾನು ಊಟ ಮಾಡೋಕ್ಕೆ ಹೋದರೆ ಅವನಿಗೆ ಸಹಿಸ್ಕೊಳಕ್ಕಾಗಲ್ಲ. ಮೂರನೇದು, ನಾನು ರೆಸ್ಟ್ ರೂಮ್ಗೆ ಹೋಗಂಗಿಲ್ಲ.
ನೋಡಿ, ಈ 3 ವಿಚಾರ ನಾನು ಮಾಡಂಗಿಲ್ಲ. ಅದೇ ನಾನು ಆರಾಮಾಗಿ ಟಿವಿ ನೋಡ್ಕೊಂಡು ಕೂತಿದ್ದೀನ, ನಿದ್ದೆ ಮಾಡ್ತಾನೆ. ಏನು ಕೈ ಕುಯ್ ಅಂದಾಗ ನಿದ್ದೆ ಮಾಡ್ತಾನೆ. ಬಾಕಿ ಇನ್ನೇನಾದ್ರು ಮಾಡ್ತಾ ಇರ್ತೀನ ಕೆಲಸಗಳು, ನಿದ್ದೆ ಮಾಡ್ತಾನೆ. ವಿಡಿಯೋ ಮಾಡ್ತಾ ಇರ್ತೀನ, ಆಫ್ ಮೈಂಡಲ್ಲಿ ಇರ್ತಾನೆ. ಒಂದೊಂದ್ಸರಿ ಓಕೆ ಏನೋ ಮಾಡ್ಕೋ ಹೋಗಮ್ಮ ತೆಗಿ ಬಿಡ್ತೀನಿ ನಿನ್ನ ಅಂತಾನೆ. ಇನ್ನೊಂದ್ಸರಿ ಬೇಕಾಗಿಲ್ಲ ಅದನ್ನಲ್ಲಿ ಸೈಡ್ಗೆ ಇಟ್ಬಿಟ್ಟು ಬಾ ನನ್ನ ಜೊತೆಗೆ ಅಂತಾನೆ. ಇವತ್ತು ಯೂಶುವಲಿ ಅವನು 3:30-4 ಗಂಟೆ ತನಕ ಚೆನ್ನಾಗಿ ನಿದ್ದೆ ಹೊಡಿತಾನೆ. ಬೆಳಗ್ಗೆ ಸ್ನಾನ ಮಾಡಿಸಿ ಮಲಗಿಸಿದ್ರೆ ಅವನ ನಾನೇ ಬಲವಂತ ಮಾಡಿ ಎದ್ದೇಳಿಸಿ ಫೀಡಿಂಗ್ ಕೊಡಬೇಕು. ಆ ಲೆವೆಲಿಗೆ ನಿದ್ದೆ ಮಾಡ್ತಾನೆ. ಇವತ್ತು 12:30ಗೆ ಎದ್ದೇಳಿಸ್ಕೊಂಡೆ ಅಪ್ಪ. ಎದ್ದೇಳಿಸ್ಕೊಂಡು ಫೀಡಿಂಗ್ ಕೊಟ್ಟೆ. ಅದಕ್ಕಿಂತ ಮೊದಲು ಮಲ್ಕೊಂಡಿದ್ದೆ. ಒಂದು 11:45ಇಂದ 12:30 ತನಕ ಮಲ್ಕೊಂಡಿದ್ದೆ. ಅಮ್ಮ ಟಿವಿ ಹಾಕಿ ಅಲ್ಲಿ ಸೀರಿಯಲ್ಲು ಹೋಗ್ಬೇಕು ಪಾತ್ರೆ ಉಜ್ಜಕ್ಕೆ ಅಂತ ಅವ್ರೆ. ಮಲ್ಕೊಂಡಿದ್ದೆ. ಎದ್ದೇಳಿಸ್ಕೊಂಡಾಗ ಗೊತ್ತಾಗೋಯ್ತು, ಓ ನಾವು ಅಮ್ಮ ನಿದ್ದೆ ಮಾಡ್ತಾ ಇದ್ಲಿ ಇಷ್ಟೊತ್ತು ಅಂತ. ಫೀಡಿಂಗ್ ಕೊಟ್ಟು ವಾಪಸ್ ಮಲಗಿಸ್ತೀನಿ, ನಿದ್ದೆ ಮಾಡ್ತಾವನೆ. ನಾನು ಹಿಂಗೆ ಪಿಲ್ಲೋ ಮೇಲೆ ತಲೆ ಕೊಡಂಗಿಲ್ಲ ಅಂತಾನೆ. ನಿದ್ದೆ ಮಾಡ್ತಾನೆ ಇರ್ತಾನೆ, ಕೊಸ ಅಂತಾನೆ ಇರ್ತಾನೆ. ನಾನು ತೊಟ್ಲು ತೂಗ್ತಾನೆ ಇರಬೇಕು. ಹಿಂಗೆ ಮಾಡಿ ನನ್ನ 4:15 ತನಕ ಆಟ ಆಡಿಸಿ ನಿದ್ದೆನೇ ಮಾಡಕ್ಕೆ ಬಿಟ್ಟಿಲ್ಲ. ನಾನು ಊಟ ಮಾಡಿದಾಗ ಟೈಮ್ ಎಷ್ಟು ಗೊತ್ತಾ? ಎಷ್ಟಕ್ಕೆ ಊಟ ಮಾಡಿದಾಗ ಟೈಮು ನೋಡಲಿಲ್ಲ, 5 ಗಂಟೆ ನಾನು ಊಟ ಮಾಡಿದಾಗ. ನೋ ಅಮ್ಮನು ಅದೆಲ್ಲ ಹೇಳ್ಬೇಡ ಕಣೆ ನೀನು, 5 ಗಂಟೆ ಊಟ ಮಾಡಿದೆ ಅಂತ 3 ಗಂಟೆಗೆ ಮಾಡಿದೆ ಅಂತೇಳಿ ಮಾಡಿಟ್ಟೆ ಅಡುಗೆ ಊಟ ಮಾಡಿಲ್ಲ ಅಂದ್ರೆ ಅವ್ರೇನು ಮಾಡ್ತಾರೆ? ನಾನು ಅವ್ರ ಮೇಲೆ ಹೇಳ್ತಾ ಇದ್ದೀನ. ನಮ್ಮ ಅಮ್ಮನ ಯಾರು ತಪ್ಪು ತಿಳ್ಕೊಬೇಡಿ ಗೈಸ್, ನಮ್ಮ ಅಮ್ಮಂದೆಲ್ಲ ಮಿಸ್ಟೇಕ್ ಅದು. ಮಿಸ್ಟೇಕ್ ನಂದು ಅಲ್ಲ ಮಿಸ್ಟೇಕ್, ನನ್ನ ಮಗಂದು. ನನ್ನ ಮಗ ಬಿಟ್ಟಿಲ್ಲ ಊಟ ಮಾಡಕ್ಕೆ. ನಮ್ಮ ಅಮ್ಮ ಒಂಥರ ಪೊಲಿಟಿಷಿಯನ್ ಇದ್ದಂಗೆ ಗೊತ್ತಾ. ಅವಾಗಲೇ ಬಂದು ಹೇಳ್ತಾ ಇದ್ರು, ನಿಮ್ಮ ಅಮ್ಮ ಊಟ ಮಾಡ್ಲಿಕ್ಕಣೋ ಬಿಡೋ, ಒಂದು ಸ್ವಲ್ಪ ಫ್ರೀ ಬಿಡೋ ನಿಮ್ಮ ಅಮ್ಮನ್ನ ಊಟ ಮಾಡೋಕ್ಕೆ ಅಂತ. ಈಗಾಗಲೇ ಉಲ್ಟನೇ ಹೊಡೆದ್ಬಿಟ್ರು ನೋಡಿ ನಮ್ಮಮ್ಮ. ಹಿಂಗೆ ಪೊಲಿಟಿಷಿಯನ್ಸ್ಗಳ ಕತೆ. ಏನೋ ಹೇಳ್ತಾರಲ್ಲ, ಕಣ್ಣಗೊಂದು ಪಿಳ್ಳೆ ಎಲ್ಲ ಈ ಪಾಪ ಮೇಲೆ ಹಾಕ್ಬಿಟ್ರೆ ಅವ್ನು ಹೆಂಗೂ ರಿಪ್ಲೈ ಕೊಡಲ್ಲ, ರಿವರ್ಸ್ ಮಾತಾಡಲ್ಲ. ಅದಕ್ಕೆ ಏನೇ ಕಂಪ್ಲೇಂಟ್ಸ್ ಇದ್ರು ಪಾಪ ಪೇಪರಿ ಮಗು ಮೇಲೆ ಹಾಕ್ಬಿಟ್ಟು ಇವರು ಕಾರ್ಯಕರ್ತರು, ನಾವು ಅಮ್ಮನ ಪಕ್ಷದ ಕಾರ್ಯಕರ್ತರು ಇವರು. ಮಜಾ ತಗತಿಯ ಅವ್ರು ಏನೇ ಮಾಡಿದ್ರು ಇವರು ಜೈ 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 ಸರಿ ಅಂತ ಇರಬೇಕು ಹಿಂದಗಡೆ. ಊರಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಮಂಜು ಕೆಲವು ಐಟಮ್ಸ್ಗಳನ್ನ ಶಾಪ್ ಮಾಡ್ಕೊಬಂದು, ಅದರಲ್ಲಿ ಒಂದು ಖರ್ಜೂರ, ಇದ್ಯಾವುದೋ ಒಂದು ಹಲೀಮ್ ಸೀಡ್ಸ್ ಅಂತೆ. ಇದು ನಾನು ಯಾವತ್ತೂ ಕೇಳಲ್ಲ, ಇವತ್ತು ತಗೊಂಡಿದ್ದೀನಿ ರೆಡ್ ಕಲರ್. ಇದನ್ನು ಬೆಳಗ್ಗೆ ಹೊತ್ತು ಕುಡಿಯೋದಂತೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು, ತಗೊತಿರೋದು ಫಸ್ಟ್ ಟೈಮು. ಇದು ಮುಂಚೆ ಮಂಜು ತಗೊಂಡಿರೋದು ಜ್ಞಾಪಕ ಇಲ್ಲ ನನಗೆ. ಬಟ್ ಎನಿವೇಸ್ ತಗೊಂಡಿದ್ದೀನಿ. ಇನ್ನೂ ಕೆಲವು ಐಟಮ್ಸ್ ತೊಗೋಬೇಕು, ಬಟ್ ಅದು ಹುಡುಕಿ ಇವಾಗ ತೊಗೊಂಡು ಮನೆಗೆ ಹೋಗಬೇಕು. ಸುಮಾರು ಐಟಮ್ಸ್ಗಳಿದೆ ಇಲ್ಲಿ. ಬಟ್ ಏನಂದರೆ ಅದರಲ್ಲಿ ಎಷ್ಟೋ ಐಟಮ್ಸ್ಗಳು ನಾವು ಕೇಳೇ ಇರಲ್ಲ. ನಾನಂತೂ ಕೇಳೇ ಇಲ್ಲ. ಇಲ್ಲಿ ಇಂಥ ಜಾಗದಲ್ಲಿ ಹುಡುಕಿದ್ರೆ ಬರೀ ಶೀಟ್ಸ್ಗಳೇ ಇದೆ ಇಲ್ಲಿ. ಸೊ ಅದು ಬಿಟ್ಟರೆ ಇಲ್ಲಿ ಮಾಮೂಲಿ ಕ್ಯಾಶ್ಯೂ ಆಳು ಮುಳು ಗೊತ್ತಿಲ್ಲ. ಓಕೆ, ಇಲ್ಲಿ ತೊಗೊಂಡು ಮೆಡಿಕಲ್ ಸ್ಟೋರ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ಮಾತ್ರೆಗಳು ತೊಗೊಂಡು ಮಂಜುಗೆ ಹೋಗಬೇಕು. ಹೋಗೋಣ. ನಮ್ಮನೆ ಕತೆ ನೋಡಿ. ಅಲ್ಲಿ ಏನು ಸೀರಿಯಲ್ನೇ ನೋಡಕ್ಕೆ ಬಿಡಲ್ವಂತೆ ನಾನು ಅವರಿಗೆ. ಇಲ್ಲಿ ನೋಡಿ ಸೀರಿಯಲ್ ಓಡ್ತಾನೇ ಇರುತ್ತೆ. ನಾವು ಅಮ್ಮ ನನಗೆ ಕಾಫಿನೇ ಕೊಟ್ಟಿಲ್ಲ. ನೀನೇ ಹೋಗಿಡವ. ನಿನ್ನ ಬಂಗಾರಿ ಎಲ್ಲ ಕಣವ, ನನ್ನ ಬಾಣ್ತಿ. ಬಾಣ್ತಿ ಕೆಲಸ ಹೇಳ್ತೀಯಲ್ಲ ಮಮ್ಮಿ, ಬಂಗಾರಿ ಅಂತ. ಅದು ನೀರು ಮುಟ್ಟ ಕೆಲಸ ಅಲ್ವಲ್ಲ, ಹಾಲು ಮುಟ್ಟ ಕೆಲಸ ಮಾಡ್ಬೋದು. ಹಾಲು ಮುಟ್ಟಲ್ಲ, ಸ್ಟವ್ ಮುಟ್ಟ ಕೆಲಸ ಮಾಡಂಗಿಲ್ಲ. ಹೋಗವ ಬಂಗಾರ, ಒಂಚೂರು ಕಾಫಿ ಮಾಡಿಬಿಡು. ಯಾರು ನಾನಾ? ನನ್ನ ಬಾಣ್ತಿ ನೋಡಿ ಗೈಸ್ ಹೆಂಗೆ ಮಾಡ್ತಾವ್ರೆ. ಅವ್ರ ಯಜಮಾನ್ರು, ನಮ್ಮ ಯಜಮಾನ್ರು ಅವರು ಬಾಣ್ತಿ. ನೋಡು ನನ್ನ ಲೈಫಲ್ಲಿ ಫಸ್ಟು ಬಂದಿಲ್ಲ. ನಾನು ಬಂದು ಅವ್ರ ಲೈಫ್ ಹಂಗೆ. ಆಮೇಲೆ ಇಲ್ಲ ಕಣವ, ನಮಗೆ ಫಸ್ಟು ನಮ್ಮ ಮಗ, ಸೆಕೆಂಡು ಲಾಸ್ಟು ಅಂತ ಯಾರಿಲ್ಲ, ಎಲ್ಲ ಒಂದೇ. ನಿನ್ನ ಮಗನ ತೂಗ್ತಾ ಇಲ್ಲ. ಅಲ್ಲ, ನನ್ನ ಮಗನ ತೂಗ್ತಾ ಇದೆಯಾ, ನಿನ್ನ ಮಗನ ತೂಗ್ತಾ ಇಲ್ಲ.
ಇವಾಗ ನಾನು ನನ್ನೇ ತೂಕತಾ ಇದ್ದೀನಿ. ನಾನು ನೋಡಿ ಇಲ್ಲಿ ತೂಕೊಂಡು ಆರಾಮಾಗಿದ್ದೀನಿ, ತೂಗೋರಿಲ್ಲ ಅಂತ. ಹೋಗೋಣ, ಹಾಲು ಬಿಸಿಗಿಟ್ಟು ಬರೋಣ. ನಮಗೆ ಬೇಕಿದೆ ಅರ್ಜೆಂಟಾಗಿ ಕಾಫಿ. ನಾವು ಬಾಣ್ತಿ ಆದರೂ ಏನು ಮಾಡೋದು, ಮಾಡಿಸ್ತಾರೆ ನಮ್ಮ ಕೈಯಲ್ಲಿ ನೋಡಿ. ನೀವು ಬಾಣ್ತಿ ತರ ಸ್ವೆಟರ್ ಹಾಕೊಂಡು ಸ್ಕಾರ್ಫ್ ಕಟ್ಕೊಂಡು ಫುಲ್ ಮೇಕಪ್ ಆಗಿದ್ರೆ ಆಂಟಿ ಕೆಲಸ ಏನು ಹೇಳಲ್ಲ. ನೀವು ಹಿಂಗ ಆರಾಮಾಗಿ ಓಡಾಡ್ಕೊಂಡಿದ್ರೆ ಎಲ್ಲಾನು ಮಾಡಿಸ್ತಾರೆ. ಸೊ ಪ್ಯಾಕಪ್ ಆಗಿ ನೀಟಾಗಿರಿ ಅಂತ ಹೇಳ್ತಾರೆ. ಸೊ ಪ್ಯಾಕಪ್ ಆಗ್ಬಿಡಿ, ಅಲ್ಲೇ ಬೆವ್ತು ಅಲ್ಲೇ ರೋಸ್ಟ್ ಆಗ್ಬಿಡಿ ಅಂತ. ಅವ್ರ ಕಣ್ಣಿಗೆ ಕಾಣ್ಬೇಕು, ನೀವು ಬಾಣ್ತಿ ತರ ಫೀಲ್ ಬರ್ಬೇಕು. ಅವಾಗ ಏನು ಕೆಲಸ ಹೇಳಲ್ಲ. ನೀವು ನಾರ್ಮಲ್ ಆಗಿ ಓಡಾಡ್ಕೊಂಡಿದ್ರೆ ಅವ್ರಿಗೆ ರಿಯಲೈಸ್ ಮಾಡ್ಸಕ್ ನನ್ನ ಮಗನೇ ಅವನೇ ಇಲ್ಲಿ, ನಮ್ಮಮ್ಮ ಬಾಣ್ತಿ. ತಾನೇ ಬಾಣ್ತಿ ಮಗನ್ ತರ ಅವನ ನನ್ನ ಮಗನೇ ಒಂದಿನ ಟೋಪಿ ಹಾಕೊಂಡಿಲ್ಲ, ಒಂದಿನ ಸ್ವೆಟರ್ ಹಾಕೊಂಡಿಲ್ಲ, ಸಾಕ್ಸ್ ಹಾಕೊಂಡಿಲ್ಲ. ಅವನೇ ಹುಟ್ಟಿದ್ದು ಡೇಯಿಂದ ಇಲ್ಲಿ ತನಕನು ಫ್ಯಾನ್ ಇಲ್ದಲೆ ಮಲಗೇ ಇಲ್ಲ ನನ್ನ ಮಗ. ಗೌರ್ಮೆಂಟ್ ಇಂದ 3 ತಿಂಗಳು ರಜಾ ಕೊಡ್ತಿದ್ರು. ಏನಕ್ಕೆ? ಈಗೆಲ್ಲ 6 ತಿಂಗಳು ಮಾಡೋರು. 3 ತಿಂಗಳಿಗೆ ಮಗ ಬಿಟ್ಟು ಓಡ್ತಿದ್ರು ಕೆಲಸಕ್ಕೆ. ಬಾಣ್ತಿದ್ರು. ಗೌರ್ಮೆಂಟ್ ಅವ್ರ ಬುದ್ಧಿ ಕಲ್ತ್ರು, ನೀನು ಕಲೀಲಿಲ್ಲ. 3 ತಿಂಗಳಿಗೆ ಕೆಲಸ ಮಾಡಿದ್ರು. ಹಾಲು ತೊಂದರೆ ಆಗುತ್ತೆ ಅಂತ 6 ತಿಂಗಳು ಕೊಡ್ತಿದ್ರು. ಕಂಪ್ನಿಗಳೆಲ್ಲ ವರ್ಷ ಕೊಡ್ತಾರಂತ. ಕೆಲವು ಕಂಪ್ನಿಗಳಲ್ಲಿ ಅವ್ರ ಓನ್ ಪಾಲಿಸಿ ಮಾಡ್ಕೊಂಡವ್ರೆ. ಗೌರ್ಮೆಂಟ್ ರೂಲ್ ಇರೋದು 6 ಮಂತ್ಸ್ ನಿಮ್ಗೆಲ್ಲ 3 ತಿಂಗಳು. ಒಂದು ಮಗುಗೆ 3 ಮಂತ್ಸ್ ಸಾಕಾಗಲ್ಲ ಅಂತಲೇ 6 ಮಂತ್ಸ್ ಮಾಡಿದ್ದು. ಆ್ಯಕ್ಚುಲಿ 6 ಮಂತ್ಸು ಸಾಕಾಗಲ್ಲ. ಎಲ್ಲಿ ಅವಾಗಿನೂ ಜಸ್ಟ್ ಸಾಲಿಡ್ ಸ್ಟಾರ್ಟ್ ಮಾಡ್ತಾ ಇರ್ತೀವಿ, ಇಮ್ಮಿಡಿಯೇಟು ಬಿಟ್ಟು ಆಫೀಸ್ಗೆ ಹೋಗ್ಬೇಕು, ಓಲ್ ಡೇ ಒಂದು ಟ್ರಾವೆಲಿಂಗ್ ಎಲ್ಲ ಸೇರ್ಕೊಂಡ್ರು ಕಮ್ಮಿ ಅಂದ್ರೂ 12 hours ಬಿಟ್ಟಿರ್ತೀವಿ. ಬೆಂಗಳೂರಲ್ಲಿದ್ದರೆ 12 hours ಎಲ್ಲಿ ಇರ್ತವೆ ಮಕ್ಕಳು? ಆಗತ್ತಾ? ಕಷ್ಟ ಆಗತ್ತೆ. ಆ್ಯಕ್ಚುಲಿ 6 ಮಂತ್ಸು ಸಾಕಾಗಲ್ಲ. ಅಟ್ಲೀಸ್ಟ್ 8 ಮಂತ್ಸ್ ಆದರೂ ಮಾಡಬೇಕು. ಅಲ್ಲಿಗೆ ಒಂದು 2 ಮಂತ್ಸ್ ಆಗತ್ತಲ್ವ. ಈಗ 6 ಮಂತ್ಸ್ ತನಕ ಸಾಲಿಡ್ ಸ್ಟಾರ್ಟ್ ಮಾಡಬೇಡಿ ಅಂತಲೇ ಡಾಕ್ಟರ್ಸ್ಗಳು ಹೇಳೋದು. ಸೊ ನಾವು 6 ಮಂತ್ಸಿಗೆ ಸಾಲಿಡ್ ಸ್ಟಾರ್ಟ್ ಮಾಡಿರೋರಿಗೆ ಒಂದು 2 ಮಂತ್ಸ್ ಬೇಕು ಅವರಿಗೆ ಅಡ್ಜಸ್ಟ್. ಅಂದರೆ ಸಾಲಿಡ್ನ ತಗೊಂಡು ಒಂದು ಶುರು ಮಾಡ್ತಿದ್ದಂಗೆ ಆ ಕಡೆ ಕೆಲಸಕ್ಕೆ ಓಡಿ ಅಂತ. ಅಲ್ಲ, ನಾವು ಸಾಲಿಡ್ 2 ವರ್ಷ ಕೊಡಬೇಕು ಅಂತ ಬಂದಿತ್ತು ರೂಲ್ಸ್. ಅಲ್ಲ, ಡಾಕ್ಟರ್ಗಳು ಹೇಳೋದು 2 ವರ್ಷ ಕೊಡಬೇಕು ತಾಯಿ ಹಾಲನ್ನ ಅಂತ. ಬಟ್ ನೀನು ಸಾಲಿಡ್ ಸ್ಟಾರ್ಟ್ ಮಾಡಿದ್ರು ಇಮಿಡಿಯೇಟಲ್ಲಿ ಹೊಟ್ಟೆ ತುಂಬ ಎಲ್ಲಿ ತಿನ್ನಿಸ್ತೀವಿ, ಚೂರು ಕೊಟ್ಟು ಪ್ರಾಕ್ಟೀಸ್ ಮಾಡೋದು. ಅವ್ರು 8-9 ತಿಂಗಳು ತನಕನೂ ಅವರು ಮದರ್ ಮಿಲ್ಕ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸಾಲಿಡ್ಗೆ ಅವ್ರು ಆ್ಯಕ್ಚುಯಲ್ಗಿ ಕಂಪ್ಲೀಟ್ ಸ್ಟಮಕ್ಕು ಸಾಲಿಡ್ ತಗೊಂಡು ಒಂದು ಲಾಂಗರ್ ಟೈಮ್ ತನಕ ಇರ್ತಾರೆ ಅಂತ ಆಗಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು 8 to 9 months ಆಗಬೇಕು ಅವರಿಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಮುಂದೆ ಹಿಂಗೆ ಹೋಗ್ತಾ ಈಗ 3ರಿಂದ 6 ಆಗಿದೆ, 6ರಿಂದ 9 ಆಗಲ್ವಾ? ಅದು ಬರುತ್ತೆ ಟೈಮ್. ಈಗ ನಾವು ಹೋಗ್ತೀವಿ, ಅದು 9 ಆಗೋಷ್ಟೊತ್ತಿಗೆ ನಮ್ಮದು ಮಕ್ಕಳನ್ನೆಲ್ಲ ಅಲ್ವಾ. ನಮ್ಮ ಅಕ್ಕ ಹೇಳಿ ಡೈಲಾಗ್ ಕೇಳಿಸ್ಕೊಳ್ಳಿ. ಏನಕ್ಕೆ ನೀನು ಹೇಳಿದ್ದು? ಫ್ರೀಡಮ್ ಪಾರ್ಕ್ ಹೇಳು. ಅದೇ ಇಂಥ ಮಕ್ಕಳನ್ನೆಲ್ಲ ಬಿಟ್ಟು ಸ್ಟ್ರೈಕ್ ಮಾಡಿಸ್ಬೇಕು. ನಮ್ಗೆ 6 ತಿಂಗಳು ಸಾಕಾಗಲ್ಲ, 1 ವರ್ಷ ಬೇಕು ರಜಾ ಅಂತ ಮಕ್ಕಳು ಇಲಾಖೆಗೆ. ಎಂತ ಇಲಾಖೆ ನಮ್ಮ ನಿಮ್ದು? ಮಕ್ಕಳ ಕಲ್ಯಾಣ ಇಲಾಖೆ. ಮಕ್ಕಳ ಕಲ್ಯಾಣ ಇಲಾಖೆಗೆ ಇದಕ್ಕೆ ಒಂದು ಎಂತದಪ್ಪ ಲೆಟ್ರ್ ಕೊಟ್ಟು ಚೈಲ್ಡ್ ವೆಲ್ಫೇರ್ ನಾವೆಲ್ಲ ಬಂದು ಸ್ಟ್ರೈಕ್ ಮಾಡ್ತೀವಿ ಅಂತ ಸ್ಟ್ರೈಕ್ ಮಾಡಿಸ್ಬೇಕು. ಅಪ್ಲಿಕೇಶನ್ ಕೊಡಿಸ್ಬೇಕು ಫಸ್ಟ್. ಸೆಕ್ಯೂರಿಟಿ ಬೇಕು, Z+ ಸೆಕ್ಯೂರಿಟಿ ಬೇಕು ಅಂತ. ಶಿಶು ಅಭಿವೃದ್ಧಿ ಯೋಜನೆ. ಶಿಶು ಅಭಿವೃದ್ಧಿ ಯೋಜನೆ. ನಮ್ಮ ಅಕ್ಕ ಸ್ಟ್ರೈಕ್ ಮಾಡಿಸ್ತಾರಂತೆ. ನನ್ನ ಮಗನೂ ಕರ್ಕೊಂಡೋಗವ, ಫ್ರಂಟಲ್ಲಿ ಕೂರ್ಸವ ಅವನ್ನ. ಇನ್ನೊಂದು 2.5 months ನನ್ನ ರಜಾನೇ ಮುಗ್ದೋಗ್ಬಿಡತ್ತೆ. ಅದು ಹೆಂಗೆ ಟೈಮ್ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮೆಟರ್ನಿಟಿ ಲೀವೇ ಮುಗ್ದೋಯ್ತು ನಂದು. ಮೊನ್ನೆ ಮನು ಹೇಳ್ತಾಯಿದ್ರು, ಮಂಜು ನಿನ್ನ ಮೆಟರ್ನಿಟಿ ಲೀವ್ ಅರ್ಧ ಮುಗ್ದೇ ಹೋಯ್ತು, ಇನ್ನು ಅರ್ಧ ಇದೆ ಅಷ್ಟೇ ಅಂತ. ಮನು ಇವತ್ತು ಬರಬೇಕಿತ್ತು ಊರಿಗೆ. ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡ್ರು. ನಾಳೆ ಬರ್ತಾರಂತೆ ಬೆಳಗ್ಗೆ. ನೋಡೋಣ ಅವ್ರು ಏನು ಮಾಡ್ತಾರೆ. ಸ್ಯಾಟರ್ಡೇ ಒಂದು ಟೆಂಪಲ್ಗೆ ಹೋಗೋ ಪ್ರೋಗ್ರಾಮ್ ಇದೆ. ಶ್ರಾವಣ ಶನಿವಾರ ಅಲ್ಲ, ನಾವು ತೆಳಗೆ ಕೊಡಬೇಕು. ಅದು ಆಂಜನೇಯನ ದೇವಸ್ಥಾನಕ್ಕೆ. ನಾವೇನು ಪ್ರಾಕ್ಟೀಸ್ ಮಾಡ್ಕೊಂಡಿರಲಿಲ್ಲ, ಅಂದರೆ ನಮ್ಮ ಮನೆಯಲ್ಲಿ ಬೆಂಗಳೂರು ಮನೆಯಿಂದ. ಬಟ್ ನನಗೆ ಲಾಸ್ಟ್ ಟೈಮ್ ಒಂದು 2 time ಮಿಸ್ಕ್ಯಾರೇಜ್ ಆಗೋಯ್ತಲ್ಲ, ಇದು ನಮ್ಮನೆ ದೇವರು, ಇಲ್ಲಿಗೆ ಮನೆ ದೇವರು ಅದ್ದಿನಕಲ್ ಆಂಜನೇಯ ಅಂತ. ಸೊ ಅಲ್ಲಿಗೆ ನಾನು ಅರಸ್ಕೊಂಡಿದ್ದೆ. ಎಲ್ಲ ಒಳ್ಳೇದಾದರೆ ಶ್ರಾವಣದಲ್ಲಿ ನಾನಿರೋ ತನಕನೂ ತೆಳಗೆ ಕೊಡ್ತೀನಿ ಅಂತ. ಸೊ ಅದಕ್ಕೆ ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತೆಳಗೆ ಕೊಡೋಕ್ಕೆ. ಈ ವರ್ಷ ನಾನು ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ ಮನು ಒಬ್ಬರೇ ಹೋಗ್ತಾರೆ. ಇಲ್ಲಿ ನಮ್ಮನೆಯಿಂದನೂ
ಅಂಕಲ್ಗೆ ಕೊಡ್ತಾರೆ, ಜೊತೆಗೇನೆ ಹೋಗಿ ಕೊಟ್ಬಿಟ್ಟು ಬರಬೇಕು. ಅದಕ್ಕೆ ನಾಳೆ ಮನು ಬರ್ತಾರೆ, ಪಾಪು ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗತ್ತೆ ಅಂತ. ಅಮ್ಮ ಇಟ್ಟಿದ್ದೀನಿ ಹಾಲು, ಅದು ತಳದಲ್ಲಿ ಕೆನೆ ಥರ ಕಟ್ಬಿಟ್ಟಿರುತ್ತಲ್ವ, ಅದಕ್ಕೆ ಸ್ಪೂನಲ್ಲಿ ತಿರುಗಿಸ್ಬಿಟ್ಟು ಬಾ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಕ್ಕ. ಓಕೆ, ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ಮಂಜು ಕೇಳಿದ್ರಲ್ಲಿ ಒಂದು 50% ಅಷ್ಟೇ ಐಟಮ್ಗಳು ಸಿಕ್ಕಿದ್ವಿ, ಮಿಕ್ಕಿ ಸಿಗಲಿಲ್ಲ. ಬಟ್ ಒಂದೇನಂದರೆ, ಮೊನ್ನೆ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡಿದೆ ಪಾಪುಗೆ ಟೋಪಿ ಸೈಜು ಸಾಲ್ತಾ ಇಲ್ಲ ಅಂತ. ಸೊ ಅದೇ ಅಂಗಡಿಗೆ ಹೋಗಿ ಅದೇ ಡಿಸೈನಲ್ಲಿ 2 ಟೋಪಿ ಸಿಕ್ತು, ದೊಡ್ಡ ಸೈಜು ತೊಗೊಂಡು ಬಂದಿದ್ದೀನಿ. ಸೊ ಈಗ ಪಾಪುಗೆ ನೀಟಾಗಿ ಟೋಪಿ ಹಾಕ್ಬೋದು. ಆ ಥರ ಬೇರೆ ಮೀನಿಂಗ್ ತೊಗೊಬೇಡಿ. ಹೇಳಿದ್ದೇನು ಅಂದರೆ, ಪಾಪುಗೆ ಟೋಪಿ, ತಲೆ ಸೈಜ್ಗೆ ಟೋಪಿ ಸಿಕ್ಕಿದೆ. ಇದಾದ್ಮೇಲೆ ನೆಕ್ಸ್ಟ್ ಸಿಗೋದಲ್ಲ, ಇದೇ ಮಾಡೆಲ್ನಲ್ಲಿ ಸಿಗಲ್ಲ, ಬೇರೆ ಥರ ಡಿಸೈನ್ಗಳಲ್ಲಿ ಸಿಗುತ್ತೆ. ಓಕೆ, ಪರವಾಗಿಲ್ಲ. ಈಗ ಸದ್ಯಕ್ಕೆ ಇರೋ ಅಷ್ಟು ದಿವಸ ಒಂದು 6 ಮಂತ್ಸ್ವರೆಗೂ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ, ನೋ ಪ್ರಾಬ್ಲಮ್, ಯೂಸ್ ಮಾಡಲಿ ಒಂದಷ್ಟು ದಿವಸ. ಆ್ಯಕ್ಚುಲಿ ಟೋಪಿನೇ ಹಾಕಲ್ಲ, ಯಾಕಂದರೆ ಅಲ್ಲಿ ಟೋಪಿ ಹಾಕೋ ಪ್ರಸಂಗನೇ ಬರೋದಿಲ್ಲ ಅಲ್ಲಿ, ಯಾಕಂದರೆ ಅಷ್ಟು ಹ್ಯುಮಿಡಿಟಿ ಮನೆ ಒಳಗಡೆ. ಸೊ ನೆಸೆಸಿಟಿ ಬರಲ್ಲ. ಹೆಂಗಿದ್ರು ಇನ್ನು ವಿಂಟರ್ ಸ್ಟಾರ್ಟ್ ಆಗುತ್ತಲ್ಲ 2-3 ಮಂತ್ಸ್ ಆದಮೇಲೆ, ಸೊ ಅವಾಗ ನೋಡೋಣ, ಅವಾಗ ಬೇರೆ ಟೋಪಿ ತಗೋಬೇಕಾಗುತ್ತೆ. ಯಾಕಂದ್ರೆ ಅಷ್ಟೊಂದಲ್ಲಿ ಆಲ್ರೆಡಿ ದೊಡ್ಡವನಾಗಿರ್ತಾನೆ. ಸೊ ಅವಾಗ ಈ ಟೋಪಿ ಆಗೋದಿಲ್ಲ. ಸೊ ಅಲ್ಲಿವರೆಗೂ ಯೂಸ್ ಮಾಡಲಿ. ಏನಾದ್ರು ಆಚೆ ಗೀಚೆ ಕುಣಿಸ್ಕೋಬೇಕಾದ್ರೆ ಅವಾಗ ಯೂಸ್ ಆಗುತ್ತೆ. ಓಕೆ, ವಿಡಿಯೋ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿಬಿಟ್ಟು ಮೇಲೆ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ನಾನು ಊರಿಗೆ ಹೋಗೋ ಪ್ಲ್ಯಾನ್ ಮಾಡಬೇಕು. ಗೊತ್ತಿಲ್ಲ ಎಷ್ಟೊತ್ತು ಟೈಮ್ ಆಗುತ್ತೆ ಅಂತ. 3 o'clock ಒಳಗಡೆ ಏನಾದರೂ ಆಯಿತು ಕೆಲಸ ಅಂದರೆ ಹೋಗ್ತೀನಿ. 3 o'clock ಮೇಲ್ ಆಗ್ತಾ ಇದೆ ಅಂದರೆ ಸೊ ವೇಟ್ ಮಾಡಬೇಕಾಗುತ್ತೆ. ಪ್ಲಸ್ ಇನ್ನೊಂದಿದೆ, ಕೆಲವು ಟ್ಯಾಬ್ಲೆಟ್ಸ್ಗಳನ್ನ ಆರ್ಡರ್ ಪ್ಲೇಸ್ ಮಾಡಿ ಬಂದಿದ್ದೀನಿ. ಅವರು 3 o'clock ಒಳಗೆ ಬರುತ್ತೆ ಸಾರ್ ಅಂತ ಹೇಳಿದ್ದಾರೆ. ಅದು ಬಂದರೆ ಓಕೆ, ಬರಲಿಲ್ಲ ಅಂದರೆ ತಿರ್ಗಾಗೆ ಪುಷ್ ಆಗುತ್ತೆ ಟೈಮ್ ಇನ್ನು ಮುಂದಕ್ಕೆ. ಸೊ 4 o'clock ಎಲ್ಲ ಆಯಿತು ಅಂದರೆ ಹೋಗೋದಿಲ್ಲ, ಯಾಕಂದರೆ ಫುಲ್ ಟ್ರಾಫಿಕ್ ಆಗಿಬಿಡುತ್ತೆ. ಆಗಲೇ 3 o'clock ಒಳಗೆ ಬಿಡೋಂಗಿದ್ರೆ ವೆಲ್ ಆ್ಯಂಡ್ ಗುಡ್. ನಮ್ಮಮ್ಮ ತರಿಸಿದ್ದಾರೆ ನಾಟಿ ಬೆಣ್ಣೆ. ನಮ್ಮ ಪರಿಚಯದವರನ್ನೇ ಪ್ರತಿ ಸಾರಿನೂ ಅವ್ರ ಹತ್ರನೇ ನಾವು ನಾಟಿ ಬೆಣ್ಣೆ ತಗೊಳ್ಳೋದು. ಏನು ಘಮ ಘಮ ಅಂತ ಇದೆ ಅಂತೀರಾ, ಟೆಕ್ಸ್ಚರ್ ಸಾಕತ್ತಾಗಿರುತ್ತೆ ಬೆಣ್ಣೆ ತಿನ್ನೋಕ್ಕೆ. ಅದರಲ್ಲೂ ರೊಟ್ಟಿ ಜೊತೆ ಹಾಕೊಂಡು ತಿಂತಾಯಿದ್ರೆ ಬೆಣ್ಣೆ ಆ ಮಜನೇ ಬೇರೆ. ಥ್ಯಾಂಕ್ ಯು. ವೆಲ್ಕಮ್. ಕೊನೆಗೂ ಬಾಂಟಿಕೆಯಲ್ಲಿ ಕೆಲಸ ಮಾಡಿಸ್ಬಿಟ್ಟೆ. ಎಲ್ಲ ಕೆಲಸ ಅಲ್ಲ, ಕಾಫಿ. ಕಾಫಿ ಅಷ್ಟೇ, ಏನು ಕೆಲಸ ಮಾಡಿಲ್ಲ. ಕೆಲಸ ಏನು ಮಾಡಿಕೊಟ್ಟೆ? ಅಡುಗೆ ಮಾಡಿಕೊಟ್ಟ, ಬಟ್ಟೆ ಒಗ್ದ, ಮನೆ ಒರೆಸ್ತಾ. ಈಗ ಕಾಫಿ ಮಾಡಿಸಿದೀಯಾ, ನಾಳೆ ಅಡುಗೆ ಮಾಡಿಸ್ತೀಯಾ, ಆಮೇಲೆ ಬಟ್ಟೆ ಒಗಿಸ್ತೀಯಾ. ಯಜಮಾನ್ರು ಬಂದಾಗ ಮಾಡಿ ನಾನು ಹೇಳ್ತೀನಿ ಕಾಫಿನ ಅಂತೂ ಇಂತೂ ನಿಂಗೆ ನಮ್ಮ ಯಜಮಾನ್ರ ಮೇಲೆ ಕಣ್ಣು. ಒಂದ್ಸಲ ಮಾಡಿಕೊಡ್ತೀಯ, ಅವಾಗ ಏನು ಅನ್ನೋದ. ಇದೆಲ್ಲ ಒಂದ್ಸಲ ಮಾಡೋಕ್ಕೆ ಡೈಲಾಗ್. ಹಣ್ಣು ಕೊಡುತ್ತೆ, ಹಣ್ಣು. ಅಯ್ಯೋ, ಮನು ಬಂದರೆ ಬಂತು. ಸ್ವಲ್ಪ ಸ್ವಲ್ಪ ಟೈಪು ಹೇಳ್ತಿರ್ತಾರೆ ಮಂಜು. ಅದು ನಾನೇ ಮಿಸ್ ಮಾಡ್ಕೊತೀನಿ ಆ್ಯಕ್ಚುಲಿ ಅವ್ರದ್ದು ಮಂಜು ಅನ್ನೋದನ್ನ. ಕೊನೆಗೂ ಇವತ್ತು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಮಾತ್ರೆ ಇವಾಗ ಕರೆದ್ಬಿಟ್ಟು ಫೋನ್ ಮಾಡಿ ಹೇಳ್ದ, ಈಗ ಬಂದು ತೊಗೊಂಡು ಹೋಗು ಅಂತ. ಸೊ ಮಾತ್ರೆ ತೊಗೊಂಬಂದು ಇಟ್ಟಿದ್ದೀನಿ. ಸುಮಾರು ಐಟಮ್ಗಳು ತೊಗೊಂಡೋಗ್ಬೇಕು. ಇದು ನಂದು ಡಯಾಗ್ನೋಸ್ಟಿಕ್ ಮಾಡಿಸಿದ್ದು ಮಾತ್ರೆಗಳು ಇವೆಲ್ಲ. ಪಾಪುಗೆ 2 ಟೋಪಿ ತೊಗೊಂಡಿದ್ದು ಎಲ್ಲ ಐಟಮ್ ರೆಡಿ ಆಯಿತು. ಬಟ್ ಈಗ ರಾತ್ರಿ ಡ್ರೈವ್ ಮಾಡೋಕ್ಕೆ ನನಗೆ ಅಂತ ಇಷ್ಟ ಇಲ್ಲ. ಸೊ ಅದರಿಂದ ಇವತ್ತು ಕ್ಯಾನ್ಸಲ್ ಮಾಡಿ ನಾಳೆ ಬೆಳಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇನ್ನೇನೋ ಮರ್ತಿಲ್ಲ ಅಂತ ಅನ್ಕೊತೀನಿ. ಇನ್ನೂ 1-2 ಪೆನ್ ತೊಗೋಬೇಕಿತ್ತು ನಾನು. ಆ ಪೆನ್ನು ಈಗ ತಗೊಂಡ್ರು ನಡೆಯುತ್ತೆ, ಬಟ್ ಅಲ್ಲೇನು ಯೂಸಿಗೆ ಬರಲ್ಲ. ಬಟ್ ಇದ್ದಿದ್ರೆ ಚೆನ್ನಾಗಿರೋದು. ಎನಿವೇಸ್, ಈಗ ಸದ್ಯಕ್ಕೆ ನಾನೀಗ ನನ್ನ ಲ್ಯಾಪ್ಟಾಪ್ನಲ್ಲಿ ಲೋಡ್ ಮಾಡ್ಕೋಬೇಕು. ಲ್ಯಾಪ್ಟಾಪ್ ಕೆಲಸ ಇನ್ನೂ ಆಗಲಿಲ್ಲ, ಯಾಕಂದರೆ ನನಗೆ ನನ್ನ ಫ್ರೆಂಡ್ ಹತ್ರ ಹೋಗೋದಕ್ಕೆ ಟೈಮೇ ಸಿಗಲಿಲ್ಲ. ಸೊ ಲ್ಯಾಪ್ಟಾಪ್ ಹಾಗೆ ಇದೆ, ಬಟ್ ಹೇಗೆ ಅಡ್ಜಸ್ಟ್ ಆಗುತ್ತೋ ಹಾಗೆ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಹೋದ್ಮೇಲೆ ಎಡಿಟ್ ಮಾಡೋಕ್ಕಾಗಲಿದ್ರೆ ಮತ್ತೆ 3-4 ಡೇಸ್ ಗ್ಯಾಪ್ ಆಗೋಗುತ್ತೆ. ಇವಾಗ ಪ್ರಾಬ್ಲಮ್ ಆಗ್ತಿರೋದು ಅದು. ಅಲ್ಲಿ ಹೋಗ್ಬಿಟ್ಮೇಲೆ ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ. 3-4 ಡೇಸ್ ಅಲ್ಲಿ ಉಳ್ಕೊಂತೀನಲ್ಲ, ಸೊ ಅಲ್ಲಿ ಏನು ಎಡಿಟ್ ಮಾಡೋಕ್ಕಾಗಲ್ಲ. ಫುಲ್ಲು ಲೋಡು ವೀಡಿಯೋಗಳನ್ನೆಲ್ಲ ಹಾಕೊಂಡು ಬರ್ತೀನಿ. ಇಲ್ಲಿ ಕೂತ್ಕೊಂಡಾಗ ಎಲ್ಲ ಜಂಬಲ್ ಆಗ್ಬಿಟ್ಟಿರುತ್ತೆ. ಯಾವತ್ತಿನ ದಿನ ಏನು ವೀಡಿಯೋ ಮಾಡಿದ್ದೆ ಅನ್ನೋದೇ ಗೊತ್ತಾಗಲ್ಲ. ಸೊ ಆವಾಗ ಕನ್ಫ್ಯೂಷನಲ್ಲಿ ಏನೇನೋ ವೀಡಿಯೋಗಳು ಮಾಡ್ತೀವಿ. ನನಗೆ ಹೆಂಗೆ ಅಂದರೆ, ಬೆಳಗ್ಗೆ ಮಾಡಿ ಸಾಯಂಕಾಲಕ್ಕಾದರೆ ಅವಾಗ ಖುಷಿ. ಎನಿವೇಸ್, ಈಗ ಮಂಜುಗೆ ಒಂದು ಫೋನ್ ಮಾಡಬೇಕು. ಪಾಪು ಎದ್ದಿರ್ತಾನೆ ಅನ್ಕೊತೀನಿ. ಬೆಳಗ್ಗೆಯಿಂದ ಎದ್ದಿರೋದಿಲ್ಲ ಅವನು. ಆ್ಯಕ್ಚುಲಿ ಬೆಳಗ್ಗೆಯಿಂದ ನನಗೆ ಮಾತಾಡೋಕ್ಕೂ ಆಗೋದಿಲ್ಲ ಪಾಪು ಜೊತೆ. ಸೊ ಯೂಶಲಿ ನನಗೆ ಸಾಯಂಕಾಲ ಒಂದೇ ಟೈಮ್ ಸಿಗೋದು ಅವನಿಗೆ ಮಾತಾಡೋದಕ್ಕೆ. ಯಾಕಂದರೆ ಸಾಯಂಕಾಲ ಈ ಟೈಮ್ನಲ್ಲಿ ಅವ್ನು ಎದ್ದಿರ್ತಾನೆ 1-2 hours ಕಂಟಿನ್ಯೂಸ್ ಆಗಿ. ಇನ್ನು ಮಿಕ್ಕಿ ಟೈಮ್ನಲ್ಲೆಲ್ಲ ಹೆಂಗಂದ್ರೆ ಒಂದು 1/2 hour ಎದ್ದಿರ್ತಾನೆ, ಆಮೇಲೆ ಇಲ್ಲ 45 minutes ಎದ್ದಿರ್ತಾನೆ ಅಷ್ಟೇ. ಆ ಟೈಮ್ನಲ್ಲಿ ಮಾತಾಡೋಕ್ಕಾಗಲ್ಲ. ಡಿಮ್ಯಾಂಡ್ ಜಾಸ್ತಿ ಇದೆ ಅವನಿಗೆ. ಸುಮಾರು ಜನ ಫೋನ್ ಮಾಡ್ತಾರೆ ಮಾತಾಡೋದಕ್ಕೆ. ಸೊ ಆ ಗ್ಯಾಪ್ ಒಳಗಡೆ ನಾವು ತೂರ್ಕೊಂಡು ಮಾತಾಡ್ಕೊಡ್ಬೇಕು. ಸೊ ಈಗ ಆ ಕೆಲಸ ಮಾಡ್ತೀನಿ ಫಸ್ಟು.
ಸಂಜೆ ಟೈಮ್ ಸಿಗೋ ಒಂದು ಸ್ಟ್ರೆಸ್ ಬಸ್ಟರ್ ಆ್ಯಕ್ಟಿವಿಟಿ ಅಂದರೆ ಸೊಳ್ಳೆ ಹೊಡೆಯೋದು ಬ್ಯಾಟ್ ತಗೊಂಡು ಒಂಥರ ಸ್ಟ್ರೆಸ್ ಬಸ್ಟರ್ ಇದ್ದಂಗೆ ಇದು ನನಗೆ ಹುಡ್ಕೊಂಡು ಹೊಡೆಯೋದು. ಏನೋ ಒಂದು ಝೋನಲ್ಲೇ ಇರ್ತೀನಿ, ಆ ಝೋನ್ ಔಟ್ ಆಗಿ ಬೇರೆ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀನಲ್ಲ, ಆ ಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಚಟ್ ಅಂತ. ಆದರೆ ಸೊಳ್ಳೆಗಳು ನಾವು ಸುಮ್ಮನೆ ಓಡಾಡ್ತಾ ಇರಲಿ, ನಮ್ಮ ಸುತ್ತನೇ ಓಡಾಡ್ತೇವೆ, ಅದೇ ಬ್ಯಾಟ್ ಇಟ್ಕೊಳ್ಳಿ ಕಣ್ಣಿಗೆ ಕಾಣಲ್ಲ. ಪಾಪದು ರೊಟೀನ್ ತೋರಿಸಿ ಅಂತ ಹೇಳ್ತಾ ಇದ್ರಿ. ಅವನದು ರೊಟೀನ್ ತೋರ್ಸೋಕ್ಕೆ ಏನಿರುತ್ತೆ ಅದೇ ಸೇಮೇ, ಎವ್ರಿ ಡೇ ಸೇಮೇ ಇರುತ್ತೆ. ಇವತ್ತು ಬೆಳಗ್ಗೆ ಇದೇ ವಿಡಿಯೋನಲ್ಲಿ ತೋರಿಸಿದ್ದೀನಲ್ಲ, ಆಯಿಲ್ ಮಸಾಜ್ ಆಗುತ್ತೆ, ಅದಾದಮೇಲೆ ಸ್ನಾನ ಆಗುತ್ತೆ, ಸ್ನಾನ ಆದಮೇಲೆ ಮನೆ ಕತ್ತಾನೆ, ಮಧ್ಯದಲ್ಲಿ ಹಾಲು ಕುಡಿತಾನೆ, ಮನೆ ಕತ್ತಾನೆ, ಹಾಲು ಕುಡಿತಾನೆ, ಮನೆ ಕತ್ತಾನೆ, ಸಂಜೆ ಎದ್ದೇಳ್ತಾನೆ, 1 hour ಇಲ್ಲ 2 hour ಆಟ ಆಡ್ತಾನೆ, ಆಮೇಲೆ ಪುನಃ ಮಲ್ಕೊತಾನೆ, ಆಮೇಲೆ ಪುನಃ 11 ಗಂಟೆಗೆ ಎದ್ದೇಳ್ತಾನೆ. ಆವಾಗ ಅವನದು ಟೈಮಿಂಗ್ಸ್ ಇಲ್ಲ, ಯಾವಾಗ ಬೇಕಾದ್ರೂ ಮಲ್ಕೋಬೋದು, ಮಲ್ಕೊಂಡ್ರೆ ಮಲ್ಕೋಬೋದು, ಇಲ್ಲ ಅಂದರೆ ಬೆಳಗಿನ ಜಾವ 4 ಗಂಟೆ ತನಕ ಹೋಗ್ಬೋದು. ಒಂದು ಆಟಗಳು ಹಿಂಗಿರುತ್ತೆ. ಆವಾಗ ನಾನೇ ಎಕ್ಸಾಸ್ಟ್ ಆಗೋಗಿರ್ತೀನಿ ಆ ಟೈಮಲ್ಲಿ. ಬಟ್ ಈಗ ಒಂದು 3-4 ಡೇಸಿಂದ ಚೆನ್ನಾಗಿ ನಿದ್ದೆ ಮಾಡ್ತಾವನೆ. ಈಗ ದೊಡ್ಡವನಾಗ್ತಾ ಇದ್ದಾನಲ್ಲ, ಸೊ ಮಲ್ಕೊಳ್ಳೇಬೇಕು. ಅದು ಆ್ಯಕ್ಚುಲಾಗಿ ಒಂದು ಸ್ಲೀಪ್ ಸೈಕಲ್ ಅವನದು ಓನ್ ಬಯೋಲಾಜಿಕಲ್ ಕ್ಲಾಕಿಗೆ ಸ್ವಿಚ್ ಆಗ್ತಾ ಇದೆ ಅನ್ಸುತ್ತೆ. ಸೊ ತುಂಬ ಚೇಂಜಸ್ ಆಗ್ತಾ ಇದೆ ಒಂದು ಸ್ಲೀಪ್ ಸೈಕಲಲ್ಲಿ, ಹೀಗಿರುತ್ತೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಒಂದೊಂದು ದಿನ 6 ಗಂಟೆಗೆ ಎದ್ದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲ ಅಂದರೆ ಎಣ್ಣೆ ಮಸಾಜ್ ಕೂಡ ಆಂಟಿ ಬರೋ ತನಕನೂ ಮಲಗಿರ್ತಾನೆ, ಆಂಟಿ ಬಂದಿನೇ ಎದ್ದೇಳಿಸ್ಕೊಂತಾರೆ. ಇಷ್ಟಿರುತ್ತೆ ಒಂದು ರೊಟೀನ್, ಇನ್ನೇನು ಇರಲ್ಲ. ಹಾಲು ಕುಡಿ, ಪಾಚಿ ಮಾಡು, ಹಾಲು ಕುಡಿ, ಪಾಚಿ ಮಾಡು, ಇಷ್ಟೇ ಅವನು ರೊಟೀನು. ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನ್ನ ಫೀಡಿಂಗ್ ಕೊಡೋಕ್ಕೆ. ಎದ್ದಿದ್ದಾನೆ ಪಾಪ. ನಮ್ಮ ಅಕ್ಕಂಗಂತೂ ತುಗಿ ಇವಾಗ ಕೈ ನೋವು ಬಂದಿದೆ, ಅದಕ್ಕೆ ಕರ್ಕೊಂಡೋಗಿ ಅಮ್ಮ ಅಂತವ್ರೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂತೂ ಗೈಸ್ ಇವತ್ತು ನಮ್ಮಮ್ಮ ಕೆಲಸ ಮಾಡಿಸ್ಬಿಟ್ಟು ಕೂತವ್ರು, ಕುಡಿಸ್ಕೊಂಡು ಗುರಾಯಿಸೋದು ನೋಡಿ. ಏನೋ ಮಾಡೋದು, ವಯಸ್ಸಾಯ್ತಮ್ಮ, ನನಗೆ ವಯಸ್ಸಾಗೈತೆ, ನನಗಾದ್ಮೇಲೆ ನಿನ್ಗಾಗಬಾರ್ದ, ಹೋಗ್ಲಿ ಬಿಡು. ಸೊ ಇವಾಗ ನಮ್ಮ ಸಾಹೇಬ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಇವತ್ತು ಮನು ಬರ್ತೀನಿ ಅಂದಿದ್ರು, ಬಂದಿಲ್ಲ, ಕೈ ಕೊಟ್ಟಿದ್ದಾರೆ. ಸ್ವಲ್ಪ ಬೇಜಾರಾಗಿದೆ, ಬಟ್ ನಾಳೆ ಬೆಳಗ್ಗೆ ಬರ್ತಾರೆ. ನಾಳೆ ಮನು ಜೊತೆ ಸಿಗ್ತೀನಿ ನಿಮಗೆ. ಇಡೀ ಫುಲ್ ಆಲ್ಮೋಸ್ಟ್ ವಿಡಿಯೋದಲ್ಲಿ ಮನು ಇರ್ತಾರೆ. ಮನುನ ಸುಮಾರು ಜನ ಹೇಳ್ತಾ ಇದ್ರಿ, ಮನು ಇದ್ರೆ ಚೆನ್ನಾಗಿರುತ್ತೆ ವಿಡಿಯೋನಲ್ಲಿ, ಅವ್ರು ಬರ್ತಾನೆ ಇಲ್ಲ ಇತ್ತೀಚೆಗೆ ಅಂತ. ಅದೇ ಅವ್ರಿಗೆ ಕಾಲು ನೋವು ಜಾಸ್ತಿ ಆಗಿತ್ತಲ್ಲ, ಹಂಗಾಗಿ ಅವರಿಗೆ ಬೇರೆ ಯಾವುದ್ರ ಕಡೆನೂ ಅವರಿಗೆ ಅಷ್ಟು ಗಮನನೇ ಇರಲಿಲ್ಲ ಅಂತ ಹೇಳ್ತಾ ಇದ್ರು. ನಾಳೆ ಸಿಗ್ತಾರೆ ವಿಡಿಯೋನಲ್ಲಿ. ಸೊ ಸಿಗೋಣ ನಾಳಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಇವಾಗ ಎತ್ಕತ್ತೀವಿ ನಮ್ಮ ಸಾಹೇಬ್ರನ್ನ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the